ಗೆಳೆಯರೆ, ನಾವೆಲ್ಲರೂ ಜೀವನದಲ್ಲಿ ಒಮ್ಮೆಯಾದರೂ ಕುದುರೆಯ ಮೇಲೆ ಸ್ವಾತಂತ್ರ್ಯ ನಾಯಕರುಗಳು ಕುಳಿತುಕೊಂಡಿರುವಂತಹ ಪ್ರತಿಮೆಗಳನ್ನು ನೋಡಿರ್ತೀವಿ. ಅದರ ಹಿಂದೆ ಒಂದು ಕಾರಣ ಇದೆಯಂತೆ. ಅದೇನಂತ ತಿಳ್ಕೊಳ್ಳೋಣ ಬನ್ನಿ. ಕುದುರೆಯ 4 ಕಾಲುಗಳು ನೆಲದ ಮೇಲೆ ಇದ್ರೆ ಅವರು ಸ್ವಾಭಾವಿಕವಾಗಿ ಮರಣ ಹೊಂದಿರ್ತಾರೆ ಅಂತ ಅರ್ಥ. ಹಾಗೆ ಕುದುರೆಯ 1 ಕಾಲು ಮೇಲಕ್ಕೆ ಎತ್ತಿದ ಹಾಗೆ ಪ್ರತಿಮೆಗಳಿದ್ರೆ ಅವರು ಯುದ್ಧದಲ್ಲಿ ಗಾಯಗೊಂಡು ಸಾವನ್ನಪ್ಪಿದ್ದಾರೆ ಅಂತ ಅರ್ಥ. ಅದುವೇ ಕುದುರೆಯ 2 ಕಾಲುಗಳು ಮೇಲಕ್ಕೆತ್ತಿದ ಹಾಗೆ ಪ್ರತಿಮೆಗಳಿದ್ರೆ ಅವರು ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿದ್ದಾರೆ ಅಂತ ಅರ್ಥ. ಇನ್ಮುಂದೆ ನಾವೆಲ್ಲರೂ ಇಂಥ ಪ್ರತಿಮೆಗಳನ್ನು ನೋಡಿದಾಗ ಅವರು ಹೇಗೆ ಮರಣ ಹೊಂದಿರಬಹುದು ಅನ್ನೋದನ್ನ ತಿಳ್ಕೊಳ್ಬಹುದು. ಅದು ಏನೇ ಆಗಿರಲಿ, ನಮ್ಮೆಲ್ಲರ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣತ್ಯಾಗ ಮಾಡಿದಂತಹ ಪ್ರತಿಯೊಬ್ಬ ಸ್ವಾತಂತ್ರ್ಯ ನಾಯಕನಿಗೂ ಸಲಾಂ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ. ಹಾಗೆ ಈ ವಿಷಯ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಗೊತ್ತಿಲ್ಲದೆ ಇರೋರಿಗೆ ಈ ವಿಷಯವನ್ನು ಶೇರ್ ಮಾಡಿ. ಹಾಗೆ ಈ ರೀತಿ ಅನೇಕ ಕುತೂಹಲಕಾರಿ ಸಂಗತಿಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.